ಮಹೇಂದ್ರ ಕಾರ್ ಬಗ್ಗೆ, ಮಹೇಂದ್ರ ತಾರ್ ಕಾರ್ ಏನಿದೆ ಅದರ ಬಗ್ಗೆ ಇದೆಂತಹ ಒಂದು ಸುದ್ದಿ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನಾಗಿದೆ ಮಹೇಂದ್ರ ತಾರ್ ಕಾರ್ಗೆ? ನೀವು ಮಹೇಂದ್ರ ತಾರ್ ಕಾರನ್ನು ಏನಾದರೂ ಖರೀದಿ ಮಾಡುವಂತಹ ಒಂದು ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೂ ಮುನ್ನ ಹಾಗಾದ್ರೆ ನೀವೊಂದು ಈ ಒಂದು ಸುದ್ದಿಯನ್ನು, ಸ್ಟೋರಿಯನ್ನು ನೋಡಲೇಬೇಕು. ಮಹೇಂದ್ರ ತಾರ್ ಕಾರ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಸುದ್ದಿ ಕೇಳಿ ಬರ್ತಾ ಇರುವಂಥದ್ದು ಅದೇನು ಅಂತಂದರೆ, ಬ್ಲ್ಯಾಕ್ ತಾರ್ ಬೇಕು, ರೆಡ್ ತಾರ್ ಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಹಾಗಾದರೆ ತಾರ್ ಕಾರ್ ಬಗ್ಗೆ ಗೊತ್ತಾದರೆ ನೀವು ಶಾಕ್ ಆಗ್ತೀರಾ, ಗ್ಯಾರಂಟಿ ಶಾಕ್ ಆಗುತ್ತೆ. ಆ ರೀತಿಯಾದಂಥ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಮಹೇಂದ್ರ ತಾರ್ ತೆಗೆದುಕೊಳ್ಳುವ ಮುನ್ನ ತಪ್ಪದೇ ಈ ಒಂದು ಸ್ಟೋರಿಯನ್ನು ನೀವು ನೋಡಬೇಕಾಗುತ್ತೆ. ಯಾಕಂದರೆ ಪುಣೆಯ ವ್ಯಕ್ತಿಯೊಬ್ಬ ಒಂದು ಹೊಸ ತಾರನ್ನು ಖರೀದಿ ಮಾಡಿದ್ದ. ಆತ ಅದ ಅನುಭವವನ್ನು ಹೇಳಿಕೊಳ್ತಾ ಇದ್ದಾನೆ. ಆದರೆ ಪದೇ ಪದೇ ತಾಂತ್ರಿಕ ಸಮಸ್ಯೆ ಎದುರಾಗ್ತಾ ಇದೆಯಂತೆ ಆ ಒಂದು ಕಾರ್ನಲ್ಲಿ. ಮಹೇಂದ್ರ ತಾರ್ ಕಾರ್ ಪದೇ ಪದೇ ಸಗಾಡಿ ಬಂದ್ ಆಗ್ತಾ ಇದೆ, ಗಾಡಿ ಬಂದ್ ಆಗ್ತಾ ಇದೆಯಂತೆ. ಮಹೇಂದ್ರ ತಾರ್ ಕಾರ್ ಬಗ್ಗೆ ಗಾಡಿ ಪದೇ ಪದೇ ಕೆಟ್ಟೋಗ್ತಾ ಇದೆ, ಬಂದಾಗ್ತಾ ಇದೆ, ಅದರಲ್ಲಿ ಟೆಕ್ನಿಕಲ್ ಇಶ್ಯೂಸ್ ತುಂಬಾ ಇದೆ ಅಂತ ಹೇಳಿ ಕಾರ್ ತೆಗೆದುಕೊಂಡಂತಹ ಒಬ್ಬ ವ್ಯಕ್ತಿ ಈ ರೀತಿಯಾದಂತಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾನೆ. ಯಾರನ್ನು ಏನು ಗಾಡಿ ತೆಗೆದುಕೊಂಡಿದ್ದಾನೆ ಆತ ಹೇಳ್ತಾ ಇದ್ದಾನೆ, ಮಹೇಂದ್ರ ತಾರ್ ಕಾರ್ ಏನಿದೆ ಅದನ್ನು ತೆಗೆದುಕೊಳ್ಳೋಕ್ಕೂ ಮುಂಚೆ ನೀವು ಎಚ್ಚರಿಕೆಯಿಂದ ಇರಿ, ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ನೀವು ತಗೋಬೇಕು. ರೆಡ್ ಕಾರ್ ಬೇಕು, ಬ್ಲ್ಯಾಕ್ ಕಾರ್ ಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ತಾರ್ ಕಾರ್ ಬಗ್ಗೆ ನೀವು ತಿಳ್ಕೊಳ್ಳಿ. ಅದರಲ್ಲಿ ಯಾಕೋ ಸಾಕಷ್ಟು ತಾಂತ್ರಿಕ ದೋಷಗಳು ಕೇಳಿ ಬರ್ತಾ ಇದೆಯಂತೆ. ಹೀಗಾಗಿ ಈ ಒಂದು ಕಾರನ್ನು ತೆಗೆದುಕೊಳ್ಳುವ ಮುಂಚೆ ಯಾರಿದ್ದೀರಿ ನೀವೆಲ್ಲರೂ ಕೂಡ ಒಂದು ಸಲ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಅದರ ಬಗ್ಗೆ ಸರಿಯಾದ ಸಂಪೂರ್ಣವಾದಂಥ ವಿಚಾರಗಳನ್ನು ತಿಳಿದುಕೊಂಡು ಆಮೇಲೆ ನೀವೊಂದು ಈ ತಾರ್ ಕಾರು ಬಗ್ಗೆ ಯೋಚನೆ ಮಾಡಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಒಂದು ತಾರ್ ಕಾರ್ ಏನಿದೆ ಪದೇ ಪದೇ ಕೆಟ್ಟು ಹೋಗ್ತಾ ಇದೆ. ಹೀಗಾಗಿ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ. ತಲೆ ಕೆಟ್ಟು ಆ ವ್ಯಕ್ತಿ ಏನು ಮಾಡ್ದ ಅಂದರೆ 4 ಕತ್ತೆಗಳ ಜೊತೆ ತಾರ್ ಕಾರನ್ನು ಮೆರವಣಿಗೆ ಮಾಡಿಬಿಟ್ಟಿದ್ದಾನೆ. ಇಂತಹ ಒಂದು ಘಟನೆ ಆಗಿರುವಂಥದ್ದು ನಿಜಕ್ಕೂ ಕೂಡ ಯಾರು ತಾರ್ ಕಾರನ್ನು ಏನು ತೆಗೆದುಕೊಳ್ಳೋಕೆ ಯೋಚನೆ ಮಾಡ್ತಾ ಇದ್ರೆ ಅವರು ನಿಜವಾಗ್ಲೂ ಕೂಡ ಇದನ್ನು ಗಮನಿಸಬೇಕು. ಆತ ತಲೆ ಕೆಟ್ಟು ಈ ರೀತಿಯಾಗಿ ಮಾಡಿದ್ದಾರೆ. 4 ಕತ್ತೆಗಳ ಜೊತೆ ತಾರ್ ಕಾರನ್ನು ಒಂದು ಮೆರವಣಿಗೆ ಮಾಡಿದಾರಂತೆ. ಅಷ್ಟರ ಮಟ್ಟಿಗೆ ತಲೆ ಕೆಡಿಸಿಬಿಟ್ಟಿದೆ ತಾರ್ ಕಾರ್. ಆತನಿಗೆ ತುಂಬ ಇಷ್ಟಪಟ್ಟು ಪಾಪ ತಗೊಂಡಿದ್ದ ಅನಿಸುತ್ತೆ. ಆದರೆ ಅದು ಆ ರೀತಿ ಎಕ್ಸ್ಪೆಕ್ಟೇಷನ್ ಕೊಡಲಿಲ್ಲ, ಆತನಿಗೆ ಖುಷಿ ಕೊಡಲಿಲ್ಲ. ಹೀಗಾಗಿ ಕತ್ತೆ ಜೊತೆ ಮೆರವಣಿಗೆ ಮಾಡಿದ್ದಾನೆ. ಕತ್ತೆ ಜೊತೆಗೆ ತಾರ್ ಕಾರನ್ನು ಶೋರೂಮ್ಗೆ ಬಿಟ್ಟು ಗ್ರಾಹಕ ವಾಪಸ್ ಬಂದುಬಿಟ್ಟಿದ್ದಾನಂತೆ. ನಿಮ್ಮ ಕಾರನ್ನು ನೀವೇ ಇಟ್ಕೊಳ್ಳಿ ಸ್ವಾಮಿ, ನನಗೆ ಬೇಕಾಗಿಲ್ಲ, ಕತ್ತೆ ಆದರೂ ವಾಸಿ, ನಿಮ್ಮ ಕಾರು ಬೇಕಾಗಿಲ್ಲ ಅಂತ. ನಿಮ್ಮ ಕಾರು ಬೇಡ, ಏನೂ ಬೇಡ ಅಂತ ಹೇಳಿ ಗ್ರಾಹಕ ತಾರ್ ಕಾರನ್ನು ಶೋರೂಮ್ಗೆ ವಾಪಸ್ ಕೊಟ್ಟು ಕತ್ತೆಗಳನ್ನು ವಾಪಸ್ ಕರ್ಕೊಂಬಂದ ಅನಿಸುತ್ತೆ. ವೈರಲ್ ಆಗ್ತಾ ಇದೆ ಈ ಒಂದು ವಿಡಿಯೋ. ತಲೆ ಕೆಟ್ಟ ವ್ಯಕ್ತಿ ಮಾಡಿರೋಂಥದ್ದು ಹೀಗೆ ನೋಡಿ. ಯಾವುದೋ ಒಂದು ಕಾರನ್ನು ನಾವು ಇಷ್ಟಪಟ್ಟು ತೆಗೆದುಕೊಂಡಾಗ ನಮ್ಮ ನಿರೀಕ್ಷೆಯಂತೆ ಅದು ಕೆಲಸ ಮಾಡಿಲ್ಲ, ಉಪಯೋಗಕ್ಕೆ ಬರಲಿಲ್ಲ ಅಂತಂದರೆ ನಿಜಕ್ಕೂ ಕೂಡ ಏನಾಗುತ್ತೆ ಅನ್ನುವಂಥದ್ದನ್ನು ನೀವು ಈ ಒಂದು ಸ್ಟೋರಿ ನೋಡಬೇಕು. ನೋಡಿ ಯಾವ ರೀತಿಯಾಗಿ ಒಂದು ಹೊಸ ತಾರ್ ಕಾರನ್ನು ಕತ್ತೆಗಳಿಗೆ ಕಟ್ಟಿ ಎಳ್ಕೊಂಡು ಬರ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ನಗಬೇಕು ಅಥವಾ ಏನು ಮಾಡಬೇಕು, ಟೀಕೆ ಮಾಡಬೇಕು ಗೊತ್ತಿಲ್ಲ. ತಾರ್ ಕಾರ್ ಓನರ್, ಅದು ಶೋರೂಮ್ನವ್ರು ಏನಿರ್ತಾರೆ ಅದನ್ನು ನೋಡಿದವರು ಅಂತ ಅವ್ರಿಗೆ ನಿಜ ಹೆಂಗೆ ಅನಿಸಿರಬಹುದು ಈ ಒಂದು ವಿಚಾರ. ಏನು ಗುರು, ನೋಡೋ ಕಾರು ಸೂಪರ್ ಆಗಿದೆ, ಸಖತ್ತಾಗಿದೆ, ಕಲರ್ ಕೂಡ ಚೆನ್ನಾಗಿದೆ, ಹೊಸ ಕಾರು, ಯಾಕೆ ಈ ರೀತಿಯಾಗಿ ಕತ್ತೆಯನ್ನು ಕಟ್ಕೊಂಡು ಎಳ್ಕೊಂಬರ್ತಿದ್ದಾರೆ ಅಂತ ನೋಡೋರಿಗೆ ನಗಪಾಟ್ಲಾಗ್ಬಿಡುತ್ತೆ ಈ ಒಂದು ವಿಚಾರ. ನಿಜಕ್ಕೂ ಕೂಡ ಕತ್ತೆ ಮೆರವಣಿಗೆ ಹೆಂಗೆ ತಮಟೆಗಳನ್ನು ಬಡ್ಕೊಂಡು ಡಂಗೂರವನ್ನು ಸಾರಿಕೊಳ್ಳೋ ರೀತಿಯಲ್ಲಿ ಶೋರೂಮ್ಗೆ ವಾಪಸ್ ತಗೊಂಡು ಬಂದು ಆ ಕಾರ್ನ ಶೋರೂಮ್ನಲ್ಲೇ ಬಿಟ್ಟು ಹೋಗಿರೋವಂಥದ್ದು. ನಾವು ಕತ್ತೇಲಿ ಮೆರವಣಿಗೆ ಯಾರ ತಪ್ಪು ಮಾಡಿದವ್ರನ್ನ ಮೇಲೆ ಕೂರಿಸ್ಬಿಟ್ಟು ಮಾಡೋರನ್ನ ನೋಡಿದ್ವಪ್ಪ, ಕೇಳಿದ್ವಪ್ಪ. ಆದರೆ ಈ ರೀತಿಯಾಗಿ ಕಾರು ನನಗೆ ಬರೀ ಕೆಟ್ಟೋಗ್ತಾ ಇದೆ, ದಾರಿಲಿ ಎಲ್ಲಿ ಬೇಕಾರಲ್ಲಿ ಕೈ ಕೊಡ್ತಾ ಇದೆ ಅಂತ ಹೇಳಿ ಸಿಟ್ಟಿಗೆದ್ದು ಒಂದು ವಿಭಿನ್ನ ರೀತಿಯಾದಂಥ ಒಂದು ಯೋಚನೆಯನ್ನು ಮಾಡಿರುವಂಥದ್ದು, ಮೆರವಣಿಗೆಯನ್ನು ಮಾಡಿರುವಂಥದ್ದು. ಈ ಮೆರವಣಿಗೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಹಿಂಗೂ ಕೂಡ ಮಾಡ್ತಾರೆ, ಹಿಂಗೂ ಯೋಚನೆ ಮಾಡ್ತಾರೆ ಜನ ಅಂತ ನೋಡಿ. ಆದರೆ ಆ ಒಂದು ಶೋರೂಮ್ನವ್ರಿಗೆ ಮಾತ್ರ ತುಂಬ ಶೇಮ್ ಆಗಿರುತ್ತೆ ಈ ಒಂದು ವಿಚಾರದಲ್ಲಿ. ಕತ್ತೆನ ನೋಡಿ ಹೆಂಗೆ ಎಳ್ಕೊಂಬರ್ತಾರೆ, ಆ ಕಾರ್ನ ಹಿಂದೆ ತಳ್ತಾ ಇದ್ದಾರೆ, ದಬ್ಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ ಕಾರ್ನ ಕತ್ತೆ ಮೇಲೆ ಕೂರ್ಸೋಕ್ಕಾಗಲ್ಲ, ಹಂಗೇನಾದ್ರು ಸಾಧ್ಯದ್ರೆ ಅದನ್ನು ಮಾಡೋರೇನಪ್ಪ. ಆದರೆ ಈಗ ಕತ್ತೆಗೆ ಕಟ್ಟಿಬಿಟ್ಟು ಎಳೆಸ್ಕೊಂಡು ಬರ್ತಾ ಇದ್ದಾರೆ. ಗುರು, ನಿಮ್ಮ ಕಾರು ಏನಿದೆ ನಮ್ಮ ಕತ್ತೆಗೆ ಸಮ ಇಲ್ಲ, ಕತ್ತೆನೇ ಎಷ್ಟೋ ವಾಸಿ, ತಗೊಳ್ಳಿ ನಿಮ್ಮ ಕಾರನ್ನು ನೀವೇ ಇಟ್ಕೊಳ್ಳಿ ಸ್ವಾಮಿ, ಬೇಕಾಗಿಲ್ಲ ನನಗೆ ಒಂದು ಕಾರು ಅಂತ ಹೇಳಿ ಕಾರು ಕೊಂಡ್ಕೊಳ್ಳೋಂಥ ವ್ಯಕ್ತಿ ಪಾಪ ಬೇಸರ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಶೋರೂಮ್ಗೆ ತಂದು ಬಿಟ್ಟು ಹೋಗ್ಬಿಟ್ಟಿದ್ದಾನಂತೆ. ತಗೊಳ್ರಿ, ಬೇಕಾಗಿಲ್ಲ ನನಗೆ ಒಂದು ಕಾರು, ತಾರ್ ಕಾರ್ ತುಂಬ ತಲೆನೋವು ತಂದಿದೆ, ನನಗೆ ಬೇಕಾಗಿಲ್ಲ ಅಂತ ಹೇಳಿ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಗಮನಿಸ್ತಾ ಇದ್ದೀರಾ ನೀವು ಯಾವ ರೀತಿಯಾಗಿ ಕತ್ತೆ ಮೇಲೆ ಎಳ್ಕೊಂಡು ಬರ್ತಾ ಇದೆ, ಕತ್ತೆಯ ಒಂದು ಕಟ್ಟಿ ಎಳ್ಕೊಂಡು ಬರ್ತಾ ಇದ್ದಾರೆ ಅಂತಂತ. ಈ ರೀತಿಯಾದಂಥ ಘಟನೆ ನಡೆದಿದೆ. ನಿಜಕ್ಕೂ ಕೂಡ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ ಇದರ ಬಗ್ಗೆ.
ಕೆಲವರು ನಗ್ತಾರೆ, ಗೇಲಿ ಮಾಡ್ಕೊಳ್ತಾರೆ. ಕತ್ತೆಗೆ ಕಾರು ಕಟ್ಟಿ ಎಳ್ಕೊಂಡು ಬರೋದು ಇದು ದೃಶ್ಯ. ಮತ್ತು ಅಲ್ಲಿ ಏನೋ ಒಂದು ಬ್ಯಾನರ್ ಕೂಡ ಹಾಕಿದ್ದಾನೆ. ಅದೇನು ಅಂತಂದರೆ ನೋಡಿ, ನಾನು ಹಿಂಗೆ ಕಾರ್ ತೊಗೊಂಡಿದ್ದೆ, ನನಗೆ ಈ ಕಾರ್ ಈ ರೀತಿಯಾಗಿ ಕೈ ಕೊಡ್ತು, ಪದೇ ಪದೇ ಕೆಟ್ಟೋಗ್ತಾ ಇದೆ, ಇದರಲ್ಲಿ ಟೆಕ್ನಿಕಲ್ ಇಶ್ಯೂಸ್ ತುಂಬ ಇದೆ, ಅದಕ್ಕಾಗಿ ನನಗೆ ಬೇಜಾರಾಗಿದೆ ಅಂತ ಹೇಳಿ ಅಲ್ಲಿ ಬರೆದಿದ್ದಂಗಿದ್ದಾನೆ. ಅದು ಹಿಂದಿಯ ಅಕ್ಷರದಲ್ಲಿದೆ. ಹಂಗೆ ಬರೆದ್ಬಿಟ್ಟು ಅದ್ರ ಬ್ಯಾನರ್ ಕೂಡ ಹಾಕಿ, ಹಿಂದೆ ಮುಂದೆ 2 ಕಡೆ ಬ್ಯಾನರ್ ಹಾಕಿ ಹಗ್ಗದಿಂದ ಆ ಕತ್ತೆಗಳಿಗೆ ಕಟ್ಟಿ ಶೋರೂಮ್ ತನಕ ಎಳ್ಕೊಂಬಂದು ಶೋರೂಮ್ನಲ್ಲಿ ಬಿಟ್ಟು ಆ ವ್ಯಕ್ತಿ ವಾಪಸ್ ಹೋಗಿರುವಂಥದ್ದು. ಬೇಡ ನಿಮ್ಮ ಕಾರು ಸವಾಸ ನಮಗೆ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.